ಆದರ್ಶ ಸಂಘಗಳ ಒಕ್ಕೂಟ 16 ಆಶ್ರಯದಲ್ಲಿ ಸಂತ ಫ್ರಾನ್ಸಿಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮುದ್ರಂಗಡಿಯ ಸಂಚಾಲಕರು, ಪ್ರಾಂಶುಪಾಲರು ಹಾಗೂ ಅಧ್ಯಾಪಕ ವೃಂದದ ಸಹಯೋಗದಲ್ಲಿ ವಿದ್ಯಾರ್ಥಿಗಳಿಗಾಗಿ ಹಸಿರು ಹೆಜ್ಜೆ ಕೃಷಿಯ ಕಡೆಗೆ ಎಂಬ ಕೃಷಿ ಜಾಗೃತಿ ಕಾರ್ಯಕ್ರಮವು ಎರ್ಮಾಳು, ಮೂಡಬೆಟ್ಟು, ಬರಪಾಣೆ ದಿವಂಗತ ಜಗನ್ನಾಥ ಶೆಟ್ಟಿಯವರ ಗದ್ದೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಎರ್ಮಾಳು ಜನಾರ್ದನ ದೇವಸ್ಥಾನದ ಅರ್ಚಕರಾದ ವೇದಮೂರ್ತಿ ವಿಷ್ಣುಮೂರ್ತಿ ಉಪಾಧ್ಯಾಯ ಅವರು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಆಧುನಿಕತೆಯ ಮೊರೆ ಹೋಗುತ್ತಿರುವ ಯುವ ಜನತೆ ಕೃಷಿ ಭೂಮಿಯನ್ನ ಮಾರಾಟ ಅಥವಾ ವಾಣಿಜ್ಯೋದ್ಯಮವಾಗಿ ಪರಿವರ್ತನೆ ಮಾಡಲು ಹೊರಟಿದ್ದಾರೆ. ಕೃಷಿಗೆ ಪ್ರಾಮುಖ್ಯತೆ ಕೊಡಲು ಸಾಧ್ಯವಾಗುತ್ತಿಲ್ಲ. ಅಂತಹ ಯುವ ವಿದ್ಯಾರ್ಥಿಗಳಿಗೆ ಇಂತಹ ಕೃಷಿಯ ಬಗ್ಗೆ ಮಾಹಿತಿ ನೀಡುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕಿದೆ ಎಂದರು. ಕಳೆದ ವರ್ಷದಲ್ಲಿ ಇಟ್ಟಂತಹ ಭತ್ತವನ್ನು ಈ ವರ್ಷದಲ್ಲಿ ನೆನೆದು ಇದನ್ನು ಬಿತ್ತನೆ ಮಾಡಿದಲ್ಲಿ ಪುನಃ ಭತ್ತ ಮುಖ್ಯವಾಗಿ ಚಿತ್ತ, ದೇವರ ಚಿತ್ತ ಬೇಕು. ಅದನ್ನು ಮೊಳಕೆ ಬಿಡಿಸುವುದು, ಅದನ್ನು ಮಾಡುವುದು ದೇವರೇ. ಹಾಗೆ ನಮಗೆ ದೇವರ ಚಿತ್ತದಲ್ಲಿ ಕೃಷಿಯನ್ನು ಮಾಡಿಕೊಂಡಿದ್ದಲ್ಲಿ ಒಳ್ಳೆಯ ಉತ್ಪತ್ತಿ ಬರ್ತದೆ. ಕೆಲವು ಸಲ ಕೃಷಿಯನ್ನು ಮಾಡಿದ್ರು ಕೂಡ ಕೆಲವು ಮಳೆ ಇಲ್ಲದೆ ಅತಿವೃಷ್ಟಿ, ಅನಾವೃಷ್ಟಿಯಿಂದ ಕೃಷಿಯು ನಶಿಸಿ ಹೋಗುವಂತಹ ವಿಚಾರ ಉಂಟು. ಅವಾಗ ಅದನ್ನು ಬಿಟ್ಟು ಬೇರೆ ಇದಕ್ಕೆ ಮನೆ ಹೋಗ್ತಾರೆ. ಈಗ ಎಲ್ಲ ಕೃಷಿಯಾಗಿ ಇರುವಂತಹ ಪ್ರದೇಶದಲ್ಲಿ ಮನೆ ಜಾಗವನ್ನೇ ಮಾರಾಟ ಮಾಡಿ ಅದರಲ್ಲಿ ದೊಡ್ಡ ದೊಡ್ಡ ವಸತಿ ಸಮುಚ್ಚಯವನ್ನೆಲ್ಲ ಮಾಡಿಕೊಂಡು ಈಗ ಇದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಂತ ಫ್ರಾನ್ಸಿಸ್ ಮುದ್ರಂಗಡಿ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಫಾದರ್ ವಿನ್ಸೆಂಟ್ ಕುವೆಲ್ಲೋ ಅವರು ಮಾತನಾಡಿ, ನಮ್ಮ ಹಿರಿಯರು ನೂರಾರು ಕಾಲ ಸುಖವಾಗಿ ಬಾಳಿ ಬದುಕುತ್ತಿದ್ರು. ಆದರೆ ಈಗಿನ ಪೀಳಿಗೆ ಅತಿ ಇಳಿಯ ಪ್ರಾಯದಲ್ಲೇ ಅನಾರೋಗ್ಯಕ್ಕೆ ತುತ್ತಾಗಿ ಸಾವನ್ನಪ್ಪುತ್ತಿದ್ದಾರೆ. ಇದಕ್ಕೆ ಕಾರಣ ನಮ್ಮ ಹಿರಿಯರು ಭೂಮಿಯೊಂದಿಗಿನ ಅನ್ಯೋನ್ಯತೆಯಿಂದ ಬದುಕುತ್ತಿದ್ರು. ಆದರೆ ಯುವ ಜನತೆ ಭೂಮಿಯ ಸಂಪರ್ಕವನ್ನ ಕಳೆದುಕೊಂಡು ಆಧುನಿಕತೆಯತ್ತ ತೆರಳುತ್ತಿದ್ದಾರೆ ಎಂದರು. ನನಗೆ ಬಹಳಷ್ಟು ಖುಷಿಯಾಯಿತು. ಯಾಕಂದ್ರೆ ಇದು ಇವತ್ತು ಇಂದಿನ ಮಕ್ಕಳ ಮನಸ್ಸಿನಲ್ಲಿ ಈ ಕೃಷಿಯ ಒಳ್ಳೆಯ ಚಿಂತನೆಗಳನ್ನು, ಈ ಭೂಮಿಯ ಬಗ್ಗೆ ಒಳ್ಳೆಯ ಚಿಂತನೆಗಳನ್ನು ಹಾಕ್ಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಈ ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ ದಿವಂಗತ ಜಗನ್ನಾಥ ಶೆಟ್ಟಿ ಅವರ ಸ್ಮರಣಾರ್ಥ ಅವರ ಮಗ ಶ್ರೀಯುತ ಸಂತೋಷ್ ಶೆಟ್ಟಿ ಅವರು. ನಮಗೆ ಬಹಳಷ್ಟು ಸಂತೋಷವಾಯಿತು. ನಮ್ಮ ಸಂತ ಫ್ರಾನ್ಸಿಸ್ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಈ ಒಂದು ಅವಕಾಶವನ್ನು ಇಂದು ಅವರು ಕೊಟ್ಟಿದ್ದಾರೆ. ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅವರ ಮೇಲೆ ನಾನು ಬೇಡುತ್ತೇನೆ. ಅವರು ಕೃಷಿ ಕುಟುಂಬದಿಂದ ಬಂದವರು, ಕೃಷಿಯನ್ನು ಮಾಡುತ್ತಾ ಇದ್ದಾರೆ, ಉತ್ತಮ ಕೃಷಿಯನ್ನು ಮಾಡುತ್ತಾ ಇದ್ದಾರೆ. ಈ ಕೃಷಿಯ ಪರಿಸರವನ್ನು ಅವರು ಅವರ ಮನೆಯ ಸುತ್ತ ಮಾಡಿದ್ದಾರೆ. ಅದೇ ದೊಡ್ಡ ಕೆಲಸ ಸಾಧನೆ ಅವರು ಮಾಡಿದ್ದಾರೆ. ಅವರ ಈ ಕೆಲಸವು ಮುಂದುವರಿಸಲು ದೇವರಿಗೆ ಆಶೀರ್ವಾದವನ್ನು ದಯಪಾಲಿಸಲಿ ಎಂದು ನಾನು ಬೇಡುತ್ತೇನೆ. ಕೃಷಿಯ ಬಗ್ಗೆ ಆಸಕ್ತಿ ಬೆಳೆಸುವ ನಿಟ್ಟಿನಲ್ಲಿ ಕೆಸರುಗದ್ದೆಯಲ್ಲಿ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಲಾಯಿತು. ಕಂಬಳ ಓಟದಲ್ಲಿ ಈ ವರ್ಷ 8.52 ಸೆಕೆಂಡ್ನಲ್ಲಿ ಕೋಣ ಓಡಿಸಿ ದಾಖಲೆ ನಿರ್ಮಿಸಿದ ಪೃಥ್ವಿರಾಜ್ ಅವರನ್ನು ಸನ್ಮಾನಿಸಲಾಯಿತು. ಸಭಾ ಕಾರ್ಯಕ್ರಮದಲ್ಲಿ ಪುಣೆಯ ಉದ್ಯಮಿ ಎರ್ಮಾಳು ನೈಮಾಡಿ, ನಾರಾಯಣ್ ಕೆ ಶೆಟ್ಟಿ, ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಮುಣ್ಕೂರು ನಿವೃತ್ತ ಪ್ರಾಂಶುಪಾಲರಾದ ವೈಎಸ್ ಸುದರ್ಶನ್, ಸಂತ ಫ್ರಾನ್ಸಿಸ್ ಆಂಗ್ಲ ಮಾಧ್ಯಮ ಮುದ್ರಂಗಡಿಯ ಶಾಲಾ ಮುಖ್ಯ ಶಿಕ್ಷಕಿ ಸುನಿತಾ ಡಿಸೋಸಾ, ನಾರಾಯಣಗುರು ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಪ್ರೇಮ ಆರ್ ಸಾಲ್ಯಾನ್, ಆದರ್ಶ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಸುಜಾತಾ ಆರ್ ಶೆಟ್ಟಿ ಅಧಮಾರು, ಉಚ್ಚಿಲ ಕೃಷಿ ಸಖಿಯ ಶಶಿರೇಖಾ, ಮುದ್ರಂಗಡಿ ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷೆ ಲೂಸಿ ಡಿಸೋಸಾ, ಕಾರ್ಯದರ್ಶಿ ವಿಜಯ ಮತಾಯಿಸ್, ಜಿಲ್ಲಾ ಕಂಬಳ ಸಮಿತಿಯ ಮಾಜಿ ಅಧ್ಯಕ್ಷರಾದ ಎರ್ಮಾಳು ರೋಹಿತ್ ಹೆಗ್ಡೆ, ಕಾಪು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಹಮೀದ್ ಅವರು ಉಪಸ್ಥಿತರಿದ್ದರು. ಸಂತ ಫ್ರಾನ್ಸಿಸ್ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ದಿವಂಗತ ಜಗನ್ನಾಥ ಶೆಟ್ಟಿಯವರ ಪುತ್ರಿ ಶೈಲಜಾ ಶೆಟ್ಟಿಯವರನ್ನು ಅಭಿನಂದಿಸಲಾಯಿತು. ಕನ್ನಡ ಭಾಷಾ ಶಿಕ್ಷಕ ನಿರಂಜನ್ ಭಟ್ ಕಾರ್ಯಕ್ರಮ ನಿರೂಪಿಸಿ ಸರ್ವರನ್ನ ಸ್ವಾಗತಿಸಿದರು. ಶಿಕ್ಷಕಿ ಆಶಾ ಅವರು ವಂದನಾರ್ಪಣೆ ಸಲ್ಲಿಸಿದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.